ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ವೆಲ್ಕಮ್ ಟು ಡೇ 12. ಸೊ ರೆಸಾರ್ಟು ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟು ಜಾಗ ಬಂದು ನೈನಿತಾಲು. ಅಲ್ಲಿ ಹೋಗೋದಕ್ಕೆ ಆಲ್ಮೋಸ್ಟ್ 7 to 8 hours ತೋರಿಸ್ತಿದೆ. ಇರೋದು ಮಾತ್ರ 231 kilometers. ಸೊ ನೋಡೋಣ, ಆ ಜಾಗ ನೋಡಿಕೊಂಡು ನೆಕ್ಸ್ಟ್ ಅಯೋಧ್ಯ, ಕಾಶಿ, ಶ್ರೀಶೈಲಂ ಇನ್ನು 3 ಜಾಗ ಪೆಂಡಿಂಗ್ ಇದೆ. ಆ 3 ಜಾಗಕ್ಕೆ ಆಲ್ಮೋಸ್ಟ್ ಇಲ್ಲ ಅಂದರೆ ಇನ್ನೂ ಈ ವೀಕ್ ಹೋಗುತ್ತೆ. ಸೊ ಬನ್ನಿ ನೋಡೋಣ. ಬಟ್ ಒಳ್ಳೆ ವ್ಯೂ ಇತ್ತು ಬೆಳಗ್ಗೆ ಎದ್ದ ತಕ್ಷಣ. ಐಸ್ ಕ್ಯಾಪು ಎಲ್ಲ ಮೋಸ್ಟ್ಲಿ ಕಾಣಿಸಲ್ಲ. ಸೊ ತುರ್ಕ್ರ ಚೆನ್ನಾಗಿ ತುರ್ಕ್ರ. ಯಾವ ಲೆವೆಲ್ಗೆ ರೋಡ್ ಬ್ಲಾಕ್ ನೋಡು. छोटी गाड़ी होती तो उठा के कर लेते ಶಿಶಾ ಫುಲ್ ಟಚ್ ಆದಂಗೆ ಟಚ್ ಆಗೈತನಾ? ಇವ್ನು ಲೆಫ್ಟಿಗೆ ಬರೋಕೆ ಹೇಳಿ ಬಸ್ಗೆ. ಮತ್ತೆ ಇಲ್ಲೇ ಅವನು ಡ್ರೈವರು. ರಿವರ್ಸ್ ಬಂದು ಹಿಂಗೆ ಲೆಫ್ಟ್ ಹೇಳಿ ಕೇಳು. ಹೋಗ್ಲೇ ಹಿಂದೆ ಬಂದು ಹಿಂಗೆ ಎಳ್ಕೊಳ ಕೇಳು. ಇಲ್ಲ ಇವ್ರಿಗೆಲ್ಲ ಬೇರೆ ಜಾಗ ಸಿಕ್ಕಿಲ್ಲ ಈ ಥರ ಬ್ಲಾಕ್ ಮಾಡ್ಕೊಳೋದಕ್ಕೆ. ಇಲ್ಲಿ ನೋಡಿದ್ರೆ ಈ ಥರ ಐತೆ ಎಲ್ಲ ಮರ ಕೊಂಬೆ ಗಿಂಬೆ ಗುಡ್ಕೊ ಬಂತು ಅಂದರೆ ಮುಗಿದ ಕತೆ. वो प्रॉब्लम नहीं, वो प्रॉब्लम है नीचे आएगा तो. मजा आते है ಇವೆಲ್ಲ. ಇಲ್ಲೆಲ್ಲ ಅವ್ರಿಗೆ ಮೀಟ್ರ್ ಇರಲ್ಲ ಎಣ್ಣೆ ಹೊಡೆದಿಲ್ಲ ಅಂದ್ರೆ. ಅವ್ನು ಏನು ಮಾತಾಡ್ತಾನೆ ಅವನಿಗೆ ಅರ್ಥ ಆಗ್ತಾಯಿಲ್ಲ. ಲೇ ಇವನು ಬರ್ಬೋದು ಈ ಕಡೆ ರೈಟ್ಗೆ. ಯಾರು ಬಸ್ಸಾ? ಇವನೊಂದು ನಿಮಿಷ ವೆಯ್ಟ್ ಮಾಡಿದ್ರೆ ಹೋಗ್ಬಿಟ್ಟಿರೋದು. ಎಂಥ ಜಾಗದಲ್ಲಿ ಎತ್ಕೊಬಂತ ಕೆಲಸ ನೋಡು. ಅಲ್ಲಿ ನಿಂತ್ಕೊಂಡಿದ್ದಿದ್ರೆ ನಿಂತ್ಕೊಂಡು ಇಲ್ಲಿ ನಿಂಗೆ ಹೋಗೋದಾಗಿತ್ತು. ಇವನು ಒಳ್ಳೆ ಥರ ಆಡ್ಬಿಟ್ಟಾನೆ. ಫಸೇಗಿ ಯಾರು ಜೋ ಮರ್ಜಿ ಕರ್ಲು. ಇವಾಗ ಎತ್ತುತ್ತೀಯಾ ಎನ್ನ ಗಾಡಿನ? ನಾನ್ಕೇನಿಲ್ಲ ಅಮ್ಮ. ಲೆಫ್ಟ್ ಹ್ಯಾಂಡ್ ಸರ್ರ ಅಂತ ಹೇಳಿದ್ರೆ ಬಂದ್ಬಿಡ್ತೈತೆ ಗಾಡಿ. ಸೈಡಲ್ಲಿ ಹೋದ್ರೆ ಹೋಯ್ತು ಅನ್ಬೇಕು ಅಷ್ಟೇ. ಇಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೋಡಲ್ಲಿ ನೋಡಿ ಆಟೋಗಳು ಒಂದು. ಹಾಂ ಸಾಕು ನೋಡಿಯ ಇಂಥ ಪೊಲೀಸವರೆಲ್ಲ ಬಂದು ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಒಂದು ಅಡ್ವಾಂಟೇಜ್ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದರೆ ಲೈಕ್ ಮ್ಯಾಕ್ಸಿಮಮ್ ಒಂದು 5-10 minutesಲ್ಲಿ ಪೊಲೀಸವರೆಲ್ಲ ಸುತ್ತಂಬರ್ತಾ ಇರ್ತಾರೆ. ಏನಾದರೂ ಆಗಿದ ತಕ್ಷಣ ಫುಲ್ ಟೀಮ್ ಹಾಕ್ಕೊಂಡು ಬಂದು ಕ್ಲಿಯರ್ ಮಾಡಿ ಕೊಡ್ತಾರೆ. ಅದೊಂದೇ ನಮ್ಮ ಇದ್ರ ಥರ ಏನು ಮಾಡಲ್ಲ, ಡಿಲೇ ಮಾಡಲ್ಲ. ಉದಾರೆ क्लियर कर रहा हूँ. ड्राइवर कौन है इसका? उधर क्लियर कर रहा हूँ. ರಾಬಾ ಹೋಗಿತ್ತಾನ ನಮ್ಮ ಗಾಡಿನ. ಫ್ರೆಂಡ್ಸ್ ಇವಾಗ ಡೀಸೆಲ್ ಹಾಕ್ಸ್ತಾ ಇದೀವಿ. ಯಾವ ಊರಿದು?
3800 ಯಾವ ಊರು? भाई किसका गाँव कौन सा गाँव है ये? अंतीस ಏನಂತ ಊರಿಗೆ ಹೆಸರು ನಮ್ಗೆ ಗೊತ್ತಿಲ್ಲ हाँ ये हो जाएगा आपको 40,000 तक हो जाएगा। हाँ इसको सभी यूट्यूब में आते हैं। रुको आप क्या क्या घूम के आए? किधर किधर घूम के आए आप? हम आए थे नैनीताल आए थे वैसे तो। हाँ अभी घूम गए हम मुक्तेश्वर और कैंचीराम और बस भैरव दीदी गए थे। सिर्फ यहीं तक आए थे। कैसा बढ़िया लगा ट्रिप? अभी बहुत से बढ़िया, एक नंबर मजा आया, बहुत मजा आया। डीजल है पेट्रोल है आपका? आपका पेट्रोल है? ಬಂದ ಗಣೇಶ ನೋಡಪ್ಪ ನಿನ್ನ ಸಬ್ಸ್ಕ್ರೈಬರ್ಸ್ ಬಂದವ್ರೆ 4 ಜನ ಮಾಡೋರಂತೆ 4 ಜನ ಮಾಡಿದ್ರು हाँ RCB से हाथ दे दो जय RCB इधर भी गो RCBCS गया था बहुत मजा तमिलनाडु सब किए हम धनुषकोडी रामेश्वरम ಆಯ್ತಾ ಪೇಮೆಂಟ್ ಆಯ್ತು ಎಷ್ಟಾಯ್ತು ಏನು ಕತೆ 3843 ಲೀಟರ್ 43 ಲೀಟರ್ಸ್ ಹಾಂ ಹಾಂ ವೆಲ್ಕಮ್ ಟು ಲಕ್ನೋ ಏನೋ ತೋರಿಸ್ತಾ ಇದೆ ಅಲ್ಲಿತ್ತು ಶಾಲೆ ಟೈಮು ಅಲ್ಲಿಲ್ಲ ಟೈಮ್ ಅಲ್ಲೈತೆ ಟೈಮ್ 253 253 ಟೈಮು ಡ್ರೈವಿಂಗ್ ಪ್ರದೀಪ ಇನ್ನಿಬ್ರು ಸೋಗಯ್ಯ ಹಿಂದೆ ಓಡಿಸ್ಕೊಂಡ್ ಬಂದಿದ್ದೀವಿ ಸಖತ್ತಾಗಿದೆ ನೋಡಿ ರೋಡು ಲಕ್ನೋ ಎಲ್ಲ ಇದಕ್ಕೂ ಓಹೋ ಏನ್ ಮಾಡ್ತಾರೋ ಅದೇಂತ ಗೊತ್ತಿಲ್ಲಪ್ಪ ರೋಡಲ್ಲೇ ನಿಂತಿರ್ತಾರ ಚೆನ್ನಾಗೈತಲ್ಲ ರೋಡು ಏನ್ ಫುಲ್ ಲೈಟ್ಗಳು ಹಾಕ್ಬಿಡೋರು ಪೋಲ್ಗೆ ಲೈಟ್ಸ್ ಸಖತ್ತಾಗಿ ಕಾಣಿಸ್ತಾ ಇದೆ ಯಾರು ಇಲ್ಲ ನಮ್ಮ ಗಾಡಿ ಬಿಟ್ರೆ ನೋಡಿ ನನ್ನ ಗಾಡಿ ಅಯೋಧ್ಯ 130 ಕಿಲೋಮೀಟರ್ಸ್ ಯಾವುದೋ ಪಾಲಿಟೆಕ್ನಿಕ್ 2 ಕಿಲೋಮೀಟರ್ ಒಳ್ಳೆ ನಿದ್ದೆ ಹುಡುಗನಿಗೆ So finally we reached Ayodhya at 5 AM. ಅಂದ್ಕೊಂಡೆ ಇದಿಲ್ಲ ಬೆಳಗ್ಗೆ ಇಲ್ಲಿ ಬರ್ತೀವಿ ಅಂತ. ಮ್ಯಾಪ್ ತೋರಿಸಿದ ಪ್ರಕಾರ ನಾವು 7 ಗಂಟೆಗೆ ಇರ್ಬೇಕಾಗಿತ್ತು. ಹಾಂ 5 ಗಂಟೆಗೆಲ್ಲ ಇಲ್ಲಿದ್ದೀವಿ. ಆ್ಯಕ್ಚುಲಿ ಇವತ್ತು ಬರಬೇಕಾಗಿತ್ತು ಇಲ್ಲಿಗೆ. ಸೊ ಅಲ್ಲಿರೋದಕ್ಕಾಗಲ್ಲ ಅಂಥೇಳಿ ನೈಟೇ ಬಂದುಬಿಟ್ವಿ ಇಲ್ಲಿ. ಸೊ ಇಲ್ಲಿ ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ದರ್ಶನಕ್ಕೆ ಹೋಗೋದು. ಸೊ ಬನ್ನಿ ರೂಮ್ಗೆ ಹೋಗೋಣ ಫಸ್ಟ್. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಡೇ 13. ಇರಬೇಕು ಡೇಟೇ ಮರ್ತೋಗಿದ್ದೀನಿ. ಯಾವ ಡೇಟ್ ಯಾವ ವಾರ? 23 ಅಂದರೆ ಡೇ 13 ನೋಡಿ. ಸೊ ಇವಾಗ ಅಯೋಧ್ಯೆ ರಾಮ ಮಂದಿರ್ಗೆ ಹೋಗ್ತಾ ಇದ್ದೀವಿ. ನೈಟೇ ಬಂದು ರೀಚ್ ಆಗಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಆಲ್ಮೋಸ್ಟ್ 12 ಗಂಟೆ ಇವಾಗ. ಸೊ ಬನ್ನಿ ಅಲ್ಲಿ ಹೋಗಿ ನೋಡೋಣ. ಖಾಲಿ ಹೊಡಿತಾ ಇತ್ತು ಇವಾಗ. ರಾಮ್ ಜನ್ಮಭೂಮಿ ಗೇಟ್ ನಂಬರ್ 11. ಪುಣ್ಯಕ್ಕೆ ಏನಾರು ಒಳಗಡೆ ರಶ್ ಇರಬಾರ್ದು ನಮಗೆ. ಇಲ್ಲಿ ಬೇಗ ಮುಗಿಸ್ಕೊಂಡು ಆರಾಮಾಗಿ ಶನಿವಾರ ಬೇರೆ ಇವತ್ತು. ನೋಡೋಣ. ನಾಷ್ಟ ಮಾಡೋದ ದರ್ಶನ ಮಾಡೋದ? ದರ್ಶನ ಮಾಡಿಬಿಡೋಣ. ದರ್ಶನ ಮಾಡ್ಬಿಡೋಣ. ಹಾಂ, ಅದೆಲ್ಲ ಓಡಾಡೋಕ್ಕೆ ಸ್ಟಾಮಿನಾ ಬೇಕಲ್ಲ. ಹೆಂಗೋ ಆಗ್ತೈತೆ ಬರ. ಇಲ್ಲೇನು ಇನ್ನೂ ಕಟ್ತಾವ್ರೆ. ಕಟ್ತಾನೆ ಅವರಲ್ಲೂ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಫುಲ್ಲು.
ಇನ್ನೂ ಬೇಕು, ಇನ್ನೊಂದು 2-3 ವರ್ಷ ಬೇಕು ನೀಟಾಗಿ ಕಂಪ್ಲೀಟ್ ಆಗಾಗ್ತಿದ್ದು. ಹಾಂ, ಎಷ್ಟೊತ್ತು ದಿನ ಆದಮೇಲೆ ಮಸಾಲೆ ದೋಸೆ, ಇಡ್ಲಿ ವಡೆ, ಕೇಸರಿ ಬಾತು 10 days ಆಯ್ತು ಆಲ್ಮೋಸ್ಟು. 14 days. ಏನಾ? ಹಾಂ, ಸೊ ಬೇಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರಿಟರ್ನ್. ಇಷ್ಟು ರಶ್ ಮಧ್ಯೆ ಒಬ್ಬರನ್ನ ಹಿಡ್ಕೊಂಡ್ವಿ. ಇಷ್ಟು ಕೊಡಿ, ಇಷ್ಟು ಬೇಗ ಅದಕ್ಕೆ ಕರ್ಕೊಂಡೋಗಿ ದರ್ಶನ ಮಾಡಿಸ್ತೀನಿ ಅಂದರು. ಸೊ ಅದೇ ಹೇಳ್ದಂಗೆ ಕರೆಕ್ಟಾಗಿ ದೇವ್ರ ಮುಂದೆನೇ ಕರ್ಕೊಂಡೋಗಿ ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮೂರ್ತಿ ಲೈಕ್ ಟಿ ವಿಯಲ್ಲಿ ನೋಡಿದಾಗೆ, ಫೋನ್ ನೋಡಿದಾಗೆ ಲೈಕ್ ಅಷ್ಟು ಏನದು ಲೈಕ್ ದೊಡ್ಡದಾಗಿ ತೋರಿಸಿದ್ದಾರೆ. ಹತ್ತಿರದಿಂದ ನೋಡಿದಾಗ ಲೈಕ್ ನಾರ್ಮಲ್ ಆಗಿದೆ, ಬಟ್ ಸಖತ್ತಾಗಿದೆ ಒಳಗಡೆ ಇನ್ಫ್ರಾಸ್ಟ್ರಕ್ಚರು ಎಲ್ಲ. ಸೊ ಗ್ಯಾಪಲ್ಲಿ ಹನುಮಾನ್ ಟೆಂಪಲ್ ಕೂಡ ಮುಗ್ದೋಯ್ತು. ಫೈನಲಿ ಡನ್ ವಿತ್ ಅಯೋಧ್ಯ ರಾಮ ಮಂದಿರ್. ಕಿಚನ್ ಸ್ನಾನ ಮಾಡ್ತಾಯಿದ್ದೆ ನೋಡಿ ಬಿಸಿಲಿಗೆ. ಅಲ್ಲ, ಇಷ್ಟು ದಿನ ಒಂದು ವಾರದಿಂದ 7 ಡಿಗ್ರಿ 8 ಡಿಗ್ರಿ 10 ಡಿಗ್ರಿಯಲ್ಲಿ ಇದ್ಬಿಟ್ಟು ಡೈರೆಕ್ಟ್ 31 ಡಿಗ್ರಿ 32 ಡಿಗ್ರಿ ಐತಪ್ಪ. ಆಯ್ತಲ್ಲ ಗುರು, ಕಾಲಲ್ಲಿ ನಡೆಯುತ್ತೆ. ಅಣ್ಣ ಇಡ್ಬಾತ್ ಮಾಡ್ತಾವನೆ ನೋಡಿ. ರೈಟು ಹೋಯ್ತು ಉಗುರಲ್ಲಿ. ಪುಣ್ಯ ಹೆಂಗೋ 2 ದೇವಸ್ಥಾನದ್ದು ಒಳ್ಳೆ ದರ್ಶನ ಆಯಿತು ನಡಿಯಪ್ಪ. ಸೊ ಡೈರೆಕ್ಟ್ ರೂಮ್ ಹತ್ರ ಹೋಗಿ ಇಲ್ಲ ಪ್ಯಾಕ್ ಮಾಡ್ಕೊಂಡು ಡೈರೆಕ್ಟ್ ವಾರಣಾಸಿ ಹೋಗೋದು. ನೋಡೋಣ, ಅಲ್ಲಿ ಹೋಗೋದಕ್ಕೂ 4 hours ಬೇಕು ಮೋಸ್ಟ್ಲಿ. ಈವ್ನಿಂಗ್ ಆಗೋಗುತ್ತೆ ಹೋಗೋಷ್ಟಲ್ಲಿ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸಾಕು ಗುರು, ಬಿಸಿಲಿಗೆ ಆಗ್ತಿಲ್ಲ. ಬಟ್ ಇನ್ನೂ ಮೋಸ್ಟ್ಲಿ ಇನ್ನೊಂದು 2 or 3 years ಬೇಕು ಫುಲ್ ಕಂಪ್ಲೀಟ್ ಆಗೋದಕ್ಕೆ. ಬಟ್ ಇರೋದ್ರೆಲ್ಲ ಮಸ್ತಾಗಿದೆ. ಅವ್ರ ಲೈಕ್ ಆರ್ಕಿಟೆಕ್ಚರ್ ವರ್ಕ್ ಆಗಲಿ, ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಸಖತ್ತಾಗಿ ಮಾಡಿದ್ದಾರೆ. ನಡೆಯೋಕ್ಕೂ ಆಗ್ತಾಯಿಲ್ಲ, ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಸೊ ಬನ್ನಿ ಡೈರೆಕ್ಟ್ ವಾರಣಾಸಿ ಅಥವಾ ಲೈಕ್ ಬೇರೆ ಎಲ್ಲರೂ ಹೋಗ್ಬೇಕಾದ್ರೆ ಬ್ಲಾಗ್ ಮಾಡ್ತಾ ಸಿಗ್ತೀನಿ. ನಡೆಯೋಕ್ಕಾಗದೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಬಂದು ವೆಲ್ಕಮ್ ಟು ಬನಾರಸ್. ಹಾಯ್. ಅಲ್ಗ ಒಂದು ರೂಮ್ ಮಾಡಿದ್ದೀವಿ. ನಮ್ಮ ಗಣೇಶನೇ ಹುಡುಕಿರೋದು ನೋಡಿ, ಹಿಂಗಿದೆ. ಪೇಂಟಿಂಗ್ಸ್ ಎಲ್ಲ ಸಖತ್ತಾಗಿದೆ. ಇದೇ ನಮ್ಮ ರೂಮ್. ಎಸ್ಥೆಟಿಕ್ ಆಗಿದೆ ಅಲ್ಲ ಪೇಂಟಿಂಗು. ಹಾಂ ನೋಡಿ ಹೆಂಗೆ ಬಂದ್ಕೊಂಡು ನಿದ್ದೆ ಹೊಡಿತಾವ್ರೆ. ನೋಡಿ ಒಳ್ಳೆ ವಾಶ್ರೂಮು. ಇನ್ನೇನಪ್ಪ, ಅದೇ ಡ್ರೈವಿಂಗ್ ಬಂದಿದ್ದಿದ್ರೆ ನಿಮ್ಗೂ ಗೊತ್ತಾಗಿರೋದು. ಡ್ರೈವಿಂಗ್ ಬರ್ದೆ ಬಚಾವ್ ಆಗ್ಬಿಟ್ಟಿದ್ಯಾ. ನಾನು ನೀವು ಇದ್ದೀರಲ್ಲ ಸಾಕು. ಅದಕ್ಕೆ ಓಡಿಸ್ಬಿಟ್ಟು ಬಂದು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಏನು ಹೇಳಿ, ಓಡ್ಸೋರು ಫುಲ್ ಟಯರ್ಡ್ ಆಗಿ ಬಂದಿಲ್ಲ ಅಂದ್ರೆ ಈ ನನ್ನ ಮಗ ಕಾರಲ್ಲಿ ನಿದ್ದೆ ಹೋದ್ರೆ ನೆಮ್ಮದಿಯಾಗಿ ಬಂದಿಲ್ಲ, ಇನ್ನ ನಿದ್ದೆ ಹೋಗ್ತಾರೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಇವರೆಲ್ಲ ತುಂಬಾ ಪಂಟ್ರುಗಳು. ನಾವು ಅಷ್ಟೆಲ್ಲ ಕಲ್ತಿಲ್ಲ, ಒಂದು ಲೆವೆಲ್ ಕಲ್ತಿದ್ದೀವಿ ಡ್ರೈವಿಂಗು. ನೀನ್ ಏನೇ ಅದೊಳ ದೇವ್ರ ನಿನ್ಕ ನಿದ್ದೆ ಚೆನ್ನಾಗಿ ಕೊಟ್ಟು ಕಲ್ಸ್ಬಿಟ್ಟು ಗಾಡ್ಸ್ ಗಿಫ್ಟ್. ಏನ್ ಮಾಡೋಣ, ಮಲ್ಗಿದ ಕಡೆ ಗೊರ್ಕೆ ಎಳಿತಿ. ಶಿಷ್ಯ ನೋಡಿ ಇವರು ನಮ್ಮ ಗಡ್ಡದ ಸ್ವಾಮಿ. ಗಡ್ಡ ತೊಳೆದ್ರು ಅಂದ್ರೆ ಇವಾಗ ಒಂದು 5,000 ಉದುರಿಸ್ತಾರೆ ಇವಾಗ ಅಂತ ಅರ್ಥ. ಕ್ಲೀನ್ ಆಯ್ತು ಅಂದ್ರೆ ನೀಟಾಗಿ ಏರ್ ಪಾಸ್ ಆಯ್ತದೆ ಒಳಗಡೆ. ತಲೆ ಚೆನ್ನಾಗಿ ಓಡುತ್ತೆ ಅವ್ರಿಗೆ. ಆ ಥರ ಅವ್ರ ಮೈಂಡ್ ಸೆಟ್. ಇದು ಟೋಲಿ ಇದು 3,000 ರೂಪಾಯಿ ಎಕ್ಸ್ಟ್ರಾ ಹಾಕಿದೆ. ಅದು ಖರ್ಚು ಜಾಸ್ತಿ. ಅದನ್ನ ಓಡಿಸ್ಬಿಟ್ಟಿದ್ದೀರಾ, 3,000 ಹೊಡೆದ್ಬಿಟ್ಟಿರೋದು.
ಅಲ್ಲ ಒಂದೇ ಸರಿ 15ನೇ ತಾರೀಕು ಬರೋ ಬದಲು ನಾನು ಸ್ಟಾರ್ಟಿಂಗಲ್ಲೇ ಸಿಕ್ಬಿಟ್ಟಿದ್ರೆ ಆ ಥರ ಇದು 200 ಟೋಲ್ ಪಾಸು. ನಮ್ಗೆ 5,000 ರೂಪಾಯಿ ಹೊಡೆದಿರೋದು. ಏನ್ರಿ ಎಕ್ಸ್ಪೀರಿಯನ್ಸ್ ಹೇಳ್ರಿ ಡ್ರೈವ್ ನಿಂದು ಏನು ಬಗ್ಸ್ಕೊ ಏನು ಎಗ್ರಿಕೊಂಡು ಬಂದ್ರಲ್ರಿ ಎಲ್ಲ ಎಗ್ರಿಸ್ಕೊಂಡು ಎಲ್ಲ ರೋಡ್ ಇರೋದು ಹಂಗೆ ಎಗ್ರಿಸ್ಕೊಂಡು ಬರೋ ಥರ. ನಿಟ್ಟಿಗೆ ನಿದ್ದೆ ಮಾಡೋಣ ಅಂದ್ರೆ ಬಿಡ್ಲಿಲ್ಲ. ಹಂಗೆ ತೂಗಿಸ್ಕೊ ಬಂದಿರೋದಕ್ಕೆ ಚೆನ್ನಾಗಿ ನಿದ್ದೆ ಹೊಡಿತಾರೆ, ಅದು ಗೊರಕೆ ಹೊಡ್ಕೊಂಡು ನಡಿ ಎಗ್ಗಿಸ್ಕೊ ಬಂದಿದ್ರೆ ಅಣ್ಣ ಕದಲಿಲ್ಲ, ಆರಾಮಾಗಿ ಒಂದು ಕಲವರ್ ಮಗು ನಿದ್ದೆ ಹೋದ ಅವನು ಫ್ರಂಟ್ ಸೀಟಲ್ಲಿ ಕೈಯ ಹ್ಯಾಂಡ್ ಬ್ರೇಕ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ನಿದ್ದೆ ಹೋದ. ಅಯ್ಯೋ ದೇವ್ರೆ. ಸೊ ಈಗಿತ್ತು ನಮ್ಮ ಬನಾರಸ್. ಇವತ್ತು ಇವಾಗ ಹೋಗ್ತೀವಿ. ಬನಾರಸ್ ತಾನೇರಾ? ಇವಾಗ ಎಂಟ್ರಿ ಆಗಿದೀವಿ. ಒಳ್ಳೆ ಟೀ ಕುಡಿದ್ರಿ ಇವಾಗ. ಅದೊಂಥರ ಮಡ್ ಪಾಟಲ್ಲಿ ಏನೋ ಕೊಟ್ಟಿದ್ರು, ವಿಚಿತ್ರವಾಗಿತ್ತು ಅದು ಪಾಟದು. ನಮ್ಮ ಕಡೆ ಸಾಂಬಾರು ಕೊಡೋ ಪಾಟಲ್ಲಿ ಇವ್ರು ನಮ್ಮ ಟೀ ಕೊಡ್ತಾರೆ. ನೋಡೋಣ ಹಿಂಗಿರುತ್ತೆ ಸ್ಟ್ರೀಟ್ಸ್ ಆಫ್ ಬನಾರಸ್. ಬನಾರಸ್ ಅಂತಾದ್ರೂ ಹೇಳ್ಬೋದು, ಕಾಶಿ ಅಂತಾದ್ರೂ ಹೇಳ್ಬೋದು, ನೋಡೋಣ ವಾರಣಾಸಿ ಅಂತಾದ್ರೂ ಹೇಳ್ಬೋದು. ಎಲ್ಲ ಒಂದೇ. ಇವ್ರು ನೋಡಿದ್ರೆ ನನ್ನ ಹೋಗಿ ಮುಳುಗಬೇಡ ಗಂಗಾ ನದಿಲಿ, ಮುಳುಗಬೇಡ ಅಂತ ಕೂತವ್ರೆ. ನಮ್ಮ ಕಡೆ ಎಲ್ಲ ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ಪವಿತ್ರತೆ ಜಾಸ್ತಿ, ಮಾಡಿರೋ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಅಂತ ಅಂತಾರೆ. ಕಾಶಿಲೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಷ್ಟ ಸರಿ ಆಯ್ತು, ಇವಾಗ ಏನು ಮಾಡಬೇಕಲ್ಲ ಇಷ್ಟೇ. ಹೇಳೋದು ಬುದ್ಧಿ ಅದೇ ಹೇಳ್ತೀವಿ. ಬುದ್ಧಿ ತಿನ್ನು ಲೆಕ್ಕಪೊತ್ತೆ ಪೀ ತಿನ್ನು ಸ್ವಚ್ಛ. ತೆಲುಗು ಎಲ್ಲ ಇಲ್ಲ ಏನೊಂದ್ರಲ್ಲಿ, ಬರೀ ಕನ್ನಡ. ನಾವು ಇದು ಸಪ್ರೇಟ್ ಎಲ್ಲ ಕೇಳಕ್ಕೆ ತೊಂದರೆ ಇಲ್ಲ ಆ ಥರ. ಸರಿ ಫ್ರೆಂಡ್ಸ್, ಬಾಯ್. ಸಿಗೋಣ ಆನ್ ದ ಸ್ಟ್ರೀಟ್ಸ್ ಆಫ್ ಬನಾರಸ್.